ಅಯ್ಯೋ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ತಾಯಿ. ನನ್ನ ಕಣ್ಣೇ ತಗಲುತ್ತೆ. ಮಹಾರಾಣಿ ಥರ ಕಾಣಿಸ್ತಿದ್ಯಾ. ನಂದೇ ದೃಷ್ಟಿ ಆಗುತ್ತೆ ನಿನಗೆ. ಫೋಟೋ ತೆಗೆಸ್ಕೊಳ್ಳೋಣ ಬಂದ್ರೆ. ಗಣಿ ಫೋಟೋ ತೆಗಿಯೋ. ಬನ್ನಿ ಬನ್ನಿ ನಿಂತ್ಕೊಂಡು ಬನ್ನಿ ಬನ್ನಿ. ಲೇ ಅಕ್ಕ, ಇನ್ನೂ ಸ್ವಲ್ಪ ನಗಕ್ಕ. ನೀನು ಎಷ್ಟು ನಗ್ಚು ಅಷ್ಟು ಚೆನ್ನಾಗಿ ಕಾಣಿಸ್ತೀಯ. ಬೆಳಗ್ಗೆ ಕೆಲಸ ಮಾಡೋದು ಬಿಟ್ಟು ಎಲ್ರೂ ಸೇರಿಸ್ಕೊಂಡು ಫೋಟೋ ಸೆಷನ್ ಬೇರೆ ನಡೆಸ್ತಾ ಇದ್ದಾಳೆ. ಇವತ್ತು ಮಾಡ್ತೀನಿ ಇರು ನಿನ್ಗೆ. ಇವ್ರಿಬ್ರು ಬೇರೆ ಈಗಲೇ ಬರ್ಬೇಕಾ? ನನ್ನ ಕರ್ಮ. ಇವತ್ತು ಬದುಕೊಂಡ್ಲಿ ಇವತ್ತಿವಳು. ಏನು ಪಾರ್ವತಿ, ಎಲ್ಲ ಒಂದೇ ಕಡೆ ಸೇರಿದ್ದೀರಾ? ಏನು ಫೋಟೋ ಸೆಷನಾ? ಅದು ದೊಡ್ಡ ಯಜಮಾನ್ರೆ, ನಾನು ಸ್ಪರ್ಧೆಯಲ್ಲಿ ಗೆದ್ದೆ ಅಂತ ಇವರೆಲ್ಲರೂ ನನ್ನ ಜೊತೆ ಫೋಟೋ ತೊಗೋಬೇಕು ಅಂದರು. ಅದಕ್ಕೆ. ಅದರಲ್ಲೇನು ತಪ್ಪಿಲ್ಲ, ಮುಂದುವರಿಸಿ. ಪಾರ್ವತಿ, ಅಂತೂ ಇಂತೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟನ ಗೆದ್ಬಿಟ್ಟೆ. ನನ್ನ ಗೆಲುವಿಗೆ ದೊಡ್ಡ ಯಜಮಾನ್ರೆ ಕಾರಣ. ಈ ಗೆಲುವು ಜನಪ್ರಿಯತೆ ಎಲ್ಲ ನಿಮ್ಮ ಆಶೀರ್ವಾದ. ಇಲ್ಲ ಪಾರ್ವತಿ, ಇದು ನಿನ್ನ ಪ್ರಾಮಾಣಿಕತೆ ಮತ್ತು ಒಳ್ಳೆತನಕ್ಕೆ ಸಿಕ್ಕ ಗೆಲುವು. ದೊಡ್ಡ ಯಜಮಾನ್ರೆ, ನೀವೇನು ಅನ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳಲಾ? ಕೇಳು ಪಾರ್ವತಿ, ಅದಕ್ಕೆ ಯಾಕೆ ಸಂಕೋಚ? ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೋದಾ? ಬೈ ಆಲ್ ಮೀನ್ಸ್ ಪಾರ್ವತಿ. ಬ್ರೋ, ಅಲ್ಲಿ ಹೋಗಿ ನಿಂತ್ಕೋ ಬ್ರೋ, ನಾನು ತೆಗಿದ್ದೀನಿ ಫೋಟೋನ. ಬ್ರೋ ಪಕ್ಕಪ್ಪ ಬ್ರೋ. ಹಾಂ, ಬ್ರೋ ನೀವಿಬ್ರು ಪಕ್ಕ ನಿಂತಿರೋದು ಹೇಗಿದೆ ಗೊತ್ತಾ? ಒಳ್ಳೆ ಸಿನಿಮಾ ಹೀರೋ ಅಂತ ಇದ್ದೀರಾ. ಸಖತ್ತಾಗಿದೆ. ಪಾರ್ವತಿ, ನಿನ್ನ ಜೊತೆ ನನ್ನೊಂದು ಫೋಟೋ ಪ್ಲೀಸ್. ಪ್ರೀತಮ್ ಸರ್, ನಾನು ತೆಗಿತೀನಿ, ಹೋಗಿ. ಹಾಂ ಓಕೆ. ಏಯ್, ಇದ್ರಲ್ಲಿ ತೆಗಿಯೋ, ಕ್ಲಾರಿಟಿ ಸಖತ್ತಾಗಿದೆ, ಸೂಪರಾಗಿ ಬರುತ್ತೆ. ಸರಿ ಸರ್. ಹಾಂ. ಜಯ, ನಾಳೆ ನಾಡಿದ್ದು 2 ದಿನ ಯಾವ ಮೀಟಿಂಗ್ಸು ಇಟ್ಕೊಳ್ಳೋದು ಬೇಡ. ಆದಿ, ನಾನು 2 ದಿನ ಆಫೀಸ್ ವಿಸಿಟ್ ಮಾಡ್ತೀನಿ. ಐ ಆಮ್ ಹ್ಯಾಪಿ ಮಾ. ನೀವು ಆಫೀಸಿಗೆ ಬರ್ತೀನಿ ಅಂದರೆ ನನಗೆ ಇನ್ನೊಂದಷ್ಟು ಹೆಚ್ಚು ಎನರ್ಜಿ ಬರುತ್ತೆ. ನನ್ನ ಎಕ್ಸ್ಟ್ರಾ ಎನರ್ಜಿ ನೀನು ಕಣೋ ಆದಿ. ತಂದೆ ತಾಯಿ ಮುಂದೆ ಮಕ್ಕಳು ಬೆಳೆದು ನಿಂತು ಅವ್ರಿಗಿಂತ ಹೆಚ್ಚಿನ ಹೆಸರು ಮಾಡ್ತಾರಲ್ಲ, ಆಗಲೇ ತಂದೆ ತಾಯಿ ಬದುಕಿದ್ದು ಸಾರ್ಥಕ ಅನಿಸೋದು. ನಾಳೆ ನೀನೇ ನಿನ್ನ ಕಾರ್ನಲ್ಲಿ ನನ್ನನ್ನು ಕರ್ಕೊಂಡು ಹೋಗು. ಸರಿಮಾ. ಅಕ್ಕ, ನಾನು ಕೂಡ ನಿಮ್ಮ ಜೊತೆ ಆಫೀಸಿಗೆ ಬರ್ತೀನಿ. ತುಂಬ ದಿನ ಆಗೋಯ್ತು. ಕೆಲವು ವಸ್ತುಗಳು ಜಾಗ ಬಿಟ್ಟು ಕದಲ್ದೇ ಇದ್ರೇನೆ ಒಳ್ಳೇದು. ಅದ್ರ ಪಾಡಿಗೆ ಅದು ನಡೀತಾ ಇದೆ, ಬಿಟ್ಬಿಡು. ಆದಿ, ನಾಳೆ ನಾವಿಬ್ರು ಆಫೀಸ್ಗೆ ಹೋಗೋಣ. ಓಕೆ ಮಾ. ಆದಿತ್ಯ, ನಾಳೆಯಿಂದ 2 ದಿನ ಆಫೀಸ್ಗೆ ರಜಾ ಕೊಟ್ಬಿಡು. ನಾವ್ಯಾರು ಮನೇಲಿ ಇರೋದಿಲ್ಲ. ಏನಾಯ್ತು ರಘು? ಅಖಿಲ, ನಾಳೆಯಿಂದ ಸಂಕ್ರಾಂತಿ ಹಬ್ಬ. ನಾವು ಪ್ರತಿ ವರ್ಷ ಅರಸನಕೋಟೆಗೆ ಹೋಗಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿ ಬರ್ತಾ ಇದ್ವಲ್ಲ, ಮರ್ತ್ಬಿಟ್ಟಿಯಾ?
ಮರ್ತೇ ಬಿಟ್ಟಿದ್ದೆ. ಅಷ್ಟೇ ಅಲ್ಲ, ಅರಸನಕೋಟೆ ಮತ್ತು ಕಾಕನಕೋಟೆ ಗ್ರಾಮದ ಮಧ್ಯೆ ಇರೋ ಅಮ್ಮನವರ ದೇವಸ್ಥಾನ ವ್ಯಾಜ್ಯ ಬಗೆಹರಿಸಲೇಬೇಕಾಗಿದೆ ನೀನು. ಜನ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತೋ ಬದಲು ನೀನು ಊರಿಗೆ ಬಂದು ಆ ದೇವಸ್ಥಾನ ಯಾರಿಗೆ ಸೇರುತ್ತೆ ಅನ್ನೋದನ್ನ ಹೇಳ್ತೀಯ ಅಂತ ಕಾಯ್ತಾ ಇದ್ದಾರೆ. ಸರಿ, ಹಾಗಾದ್ರೆ 2 ದಿನ ಎಲ್ಲರೂ ಅರಸನಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ಹಬ್ಬ ಆಚರಿಸೋಣ. ದಿಶಂಗು ಮೀರಂಗು ಅಲ್ಲೇ ಬರಕ್ಕೆ ಹೇಳಿದ್ರಾಯ್ತು. ಸರಿ ಅದಕ್ಕೆ ನಾವೆಲ್ಲ ಮುಂಚೆನೆ ಹೋಗಿ ನೀವು ಬರೋ ಅಷ್ಟರಲ್ಲಿ ಮನೆ ಎಲ್ಲ ಡೆಕೋರೇಟ್ ಮಾಡಿರ್ತೀವಿ. ಅಲ್ವೇನೆ? ಸೂಪರ್ ಚಿಕ್ಕಪ್ಪ. ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋಣ, ಮಜಾ ಇರುತ್ತೆ. ಎಲ್ಲರೂ ಒಂದೇ ಕಾರಲ್ಲಿ ಹೋಗೋದು ಜಾಗ ಸಾಲತ್ತೇನೋ? ಸಾಕಾಗುತ್ತೆ ಚಿಕ್ಕಪ್ಪ, ಹೇಗಿದ್ರು ನಾನೇ ಡ್ರೈವಿಂಗ್ ಮಾಡ್ತೀನಲ್ಲ, ಒಂದು ಸೀಟ್ ಖಾಲಿ ಇರುತ್ತೆ ಬಿಡಿ. ನೀನು ಯಾಕೆ ಡ್ರೈವ್ ಮಾಡ್ತೀಯಾ? ಹನುಮಂತು ಇದಾನಲ್ಲ. ಸಾರ್ತಿಗೆ ಇಬ್ಬರು ಮಕ್ಕಳನ್ನ ಇಲ್ಲೇ ಬಿಟ್ಟು ಬರೋಕ್ಕೆ ಕಷ್ಟ ಆಗ್ಬೋದಮ್ಮ, ಅದಕ್ಕೆ ಹಾಗೆ ಹೇಳಿದೆ. ಯಾಕೋ ಹಾಗಂತೀಯ? ಹಬ್ಬ ತಾನೆ, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋಣ ಬಿಡು. ಅಯ್ಯ, ಅವರೆಲ್ಲ ಯಾಕೆ ಭಾವ? ಮನೆ ಕೆಲಸದವರೆಲ್ಲ ಬಂದರೆ ಮನೆ ಕಾಯೋರು ಯಾರು? ಅವರೆಲ್ಲ ಬೇಡ ಅಲ್ವಾ ಅಕ್ಕ? ಚಿಕ್ಕಮ್ಮ, ಅದಕ್ಕೆ ಅಂತ ಬೇರೆ ಜನ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ ಬಿಡಿ. ಪಾರ್ವತಿ ಮತ್ತೆ ಗಣಿ ನಮ್ಮ ಜೊತೆಗೆ ಬಂದ್ರೆ ಮನೆ ಡೆಕೋರೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇದನ್ನ ಒಪ್ಪಲ್ಲ. ಕೆಲಸದವ್ರಿಗೂ ನಮಗೂ ವ್ಯತ್ಯಾಸ ಇಲ್ವಾ? ಅವ್ರು ಬರಬಾರ್ದು ಅಂದರೆ ಬರಬಾರ್ದು ಅಷ್ಟೇ. ಹನುಮಂತು ಮತ್ತು ಅವನ ಮಕ್ಕಳು ನಮ್ಮ ಜೊತೆನೆ ಬರ್ತಾರೆ. ಅಕ್ಕ, ಅಲ್ಲಿ ನೋಡಕ್ಕ. ದಿನ ಸೂಟು ಬೂಟು ಹಾಕ್ತಿದ್ದು ದೊಡ್ಡ ಯಜಮಾನ್ರು ಇವತ್ತು ಚಿಕ್ಕ ಯಜಮಾನ್ರು ಫಿಲಮಲ್ಲಿ ರವಿಚಂದ್ರನ್ ಶರ್ಟು ಪಂಚೆ ಹಾಕಲ್ವಾ ಹಂಗ ಹಾಕೊಂಡು ನಿಂತಿದ್ದಾರೆ.